ಈ ದಿನ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಶಾಸಕರ ಸೂಚನೆಯ ಮೇರೆಗೆ ರಕ್ಷಿತ್ ರೆಡ್ಡಿ ಅವ್ರನ್ನ ಚಿಕ್ಕಬಳ್ಳಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಪಕ್ಷದ ಸಂಘಟನೆಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಸಕ್ರಿಯವಾಗಿ ತೊಡಗಿಸಿಕೊಳ್ಳಿ ಅಂತಕ್ಕಂಥ ಒಂದು ಕಿವಿಮಾತನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಪಕ್ಷ ಚಿಕ್ಕಬಳ್ಳಾಪುರದಲ್ಲಿ ಅತ್ಯಂತ ಬಲಿಷ್ಠವಾಗಿ ಸಂಘಟನೆ ಆಗಲಿ ಅಂತ ಹಾರೈಸ್ತೇನೆ. ಒಂದು ಚುಟ್ಟಿಗೆ ತಗೊಂಡೋಗಿರಿ. ರಕ್ಷಿತ್ ಅಣ್ಣನವರು ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರೋದ್ರಿಂದ ತುಂಬ ಖುಷಿಯಾಗಿದೆ. ನಮ್ಮ MLA ಸಾಹೇಬರು ಮತ್ತು DKC ಸಾಹೇಬರು ಸೇರಿ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅದನ್ನು ನಮ್ಮ ರಕ್ಷಿತ್ ಅಣ್ಣವರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ ಅಂತ ಭಾವಿಸ್ತೀನಿ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀವಿ. ನಾವು NSU ಕಡೆಯಿಂದ ಎಲ್ಲ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇದ್ದೀವಿ. ಬೆಂಬಲ ಇರುತ್ತೆ. ಪ್ರತಿಯೊಂದು ಕಾರ್ಯಕ್ಕೂ ನಾವು ಅವ್ರ ಹಿಂದೆ ಇರ್ತೀವಿ ಅಂತ ನಾವು ಮಾತು ಕೊಡ್ತಾ ಇದ್ದೀವಿ. ಮಿಸ್ಟರ್ ರಕ್ಷಿತ್ ರೆಡ್ಡಿ ಅವರಿಗೆ ಐ ವುಡ್ ಲೈಕ್ ಟು ಸೇ ಕಂಗ್ರ್ಯಾಚುಲೇಷನ್ಸ್. ಯೂತ್ಸ್ನೆಲ್ಲ ಆಯ್ಕೆ ಮಾಡ್ಕೊಂಡ್ಬಂದಿರೋ ನಮ್ಮ ಪ್ರೀತಿ ಪಾತ್ರರಾದ MLA ಅವರಿಗೆ, ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ನನ್ನ ಸಿದ್ದರಾಮಯ್ಯ ಸಾಹೇಬರಿಗೆ ನಮಗೆ ಕಂಪ್ಲೀಟಾಗಿ ಸಪೋರ್ಟ್ ಕೊಟ್ಟವರು. ಇಲ್ಲಿನ ವಾಸ್ತವಾಂಶಗಳೆಲ್ಲ ತಿಳ್ಕೊಂಡು ಯಾವ ರೀತಿ ಸಂಘಟನೆ ಆಗಬೇಕು, ಯಾರೊಂದಿಗೆ ಹೋಗಬೇಕು, ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನೆಲ್ಲ ಅವರು ಹಿತೈಷಿಗಳಾಗಿ ಎಲ್ಲರಿಗೂ ಹೇಳಿದ್ದಾರೆ. ಹಾಗೆ ನಮ್ಮ MLA ಅವರು ಅದಕ್ಕೆ ಕಂಪ್ಲೀಟಾಗಿ ಹೇಗೆ ಸಹಕರಿಸಬೇಕು ಯೂತ್ಸ್ನೆಲ್ಲ, ಹಾಗೂ ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಸ್ಗಳನ್ನ ನಾವು ಫೇಸ್ ಮಾಡಬೇಕು ಅನ್ನೋದನ್ನೆಲ್ಲ ಈಗ ಆಲ್ರೆಡಿ ಯೋಚನೆ ಮಾಡಿ ನಾವು ಮಾತುಕತೆಯಲ್ಲಿ ಇದ್ದೀವಿ. ಆ್ಯಂಡ್ ನಾನು ಒಂದಂತೂ ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ನೆಚ್ಚಿನ ಸಿದ್ದರಾಮಯ್ಯಜಿ, ನಮ್ಮ ನೆಚ್ಚಿನ DK ಶಿವಕುಮಾರ್ ಸಾಹೇಬರು ನಮಗೆ ಕಂಪ್ಲೀಟ್ ಆಗಿ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವ್ರಿಗೆ ನಾನು ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್. ಈಗ ಮತ್ತೆ ಕೆಲವೊಂದು ಚೇಂಜಸ್ ಎಲ್ಲ ಆಗ್ತಾ ಇದೆ. ಈಗ ಸದ್ಯದಲ್ಲೇ ಅದೆಲ್ಲ ಮೂಡ್ ಬರ್ತದೆ. ಅದಾದ ಕೂಡಲೇ ನಮ್ಮದೇ ಒಂದು ಕಾಂಗ್ರೆಸ್ ಟ್ರೆಂಡ್ ಇಲ್ಲಿ ಕ್ರಿಯೇಟ್ ಆಗೋದಂತೂ ಖಚಿತ. ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಎಲೆಕ್ಷನ್ಸ್ಗಳು ನಮ್ಮ ಮುಂದಾಳತ್ವದಲ್ಲಿ ನಾವು ಎಲ್ಲ ಗೆಲುವನ್ನು ಸಾಧಿಸ್ತೀವಿ ಅನ್ನೋ ಹೇಳೋ ಮಾತನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು, both of you, and for my youth. ನಾವು ಸತತವಾಗಿ ಸುಮಾರು ವರ್ಷಗಳಿಂದ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಕ್ರಿಯವಾಗಿ ದುಡಿತಾ ಇದ್ದೀವಿ. ಈಗ ತಾನೇ ನಮ್ಮ ನಾಗಭೂಷಣಣ್ಣವರು, ಈಗ ನಮ್ಮ ಬ್ಲಾಕ್ ಕಾಂಗ್ರೆಸ್ ಆದ ರಕ್ಷಿತ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಇದೇ ನಮ್ಮ ಯೂತ್ ಆಗಿ, ಇವಾಗ ಯುವ ಮುಖಂಡರಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅವ್ರ ಕೊಡುಗೆ ಭಾಳ ಇರಬೇಕು. ಹೇಗೆ ಅಂದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದು ಬಹಳ ದೊಡ್ಡದಾದ ಪಾರ್ಟಿ, ದೇಶದಲ್ಲಿ ಅತಿ ದೊಡ್ಡವಾದ ಪಾರ್ಟಿ, ಎಲ್ಲ ವರ್ಗದವರ ಪಾರ್ಟಿ ಇದು. ಎಲ್ಲ ವರ್ಗದವರು, ಯಾವುದೇ ಜಾತಿ ಭೇದ ಇಲ್ದಿರ ಎಲ್ಲ ಜಾತಿ ವರ್ಗದ ಒಂದು ಕಾಂಗ್ರೆಸ್ ಪಾರ್ಟಿ. ಈ ಪಾರ್ಟಿಗೆ ನಮ್ಮ ರಕ್ಷಿತ್ ರೆಡ್ಡಿ ಅವರು ಅಧ್ಯಕ್ಷರಾಗಿರೋದು, ಬ್ಲಾಕ್ ಅಧ್ಯಕ್ಷರಾಗಿರೋದು ತುಂಬ ಸಂತೋಷ. ಅದೇ ರೀತಿ ನಾವೂ ಅಷ್ಟೇ, ನಮ್ಮ ಪ್ರದೀಪ್ ಈಶ್ವರಣ್ಣವರು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಅವರು MLA ಆಗಿದ್ದಾರೆ. ಅವ್ರ ಮಾರ್ಗದರ್ಶನದಂತೆ ಎಲ್ಲರೂ ನಾವು ಒಟ್ಟಾಗಿ ನಾವು ಕಾಂಗ್ರೆಸ್ ಪಾರ್ಟಿ ಇನ್ನೂ ಬಲಪಡಿಸಲು ನಾವು ಎಲ್ಲರೂ ಒಟ್ಟಾಗಿ ದುಡಿದು ಮತ್ತೆ ನಾವು ಎಲ್ಲರೂ ಅಧಿಕಾರಕ್ಕೆ ಬರಬೇಕು. ಎಲ್ಲ ಕಡೆ ನಾವು ಎಲ್ಲ ಸಂಘ ಸಂಸ್ಥೆಗಳಾಗ್ಬೋದು, ನಮ್ಮ ಯಾವುದೇ ಚುನಾವಣೆ ಆಗ್ಬೋದು, ಎಲ್ಲ ಚುನಾವಣೆಗಳಾಗಿ ನಾವು ಜಯಶೀಲರಾಗಿ ನಮ್ಮ ರಕ್ಷಿತ್ ರೆಡ್ಡಿಯವರಾಗ್ಬೋದು, ನಮ್ಮ ನಾಗಭೂಷಣಣ್ಣವರಾಗ್ಬೋದು ನೇತೃತ್ವದಲ್ಲಿ ಎಲ್ಲ ರೀತಿ ಒಟ್ಟಾಗಿ ನಾವು ಕಾಂಗ್ರೆಸ್ ಪಾರ್ಟಿನ ಬಲಪಡಿಸ್ತೀವಿ ಅಂಥೇಳಿ ಈ ಸಮಯದಲ್ಲಿ ನಾನು ಹೇಳ್ತೀನಿ. ಅಣ್ಣ, ನಿಮ್ಮ ಆಶೀರ್ವಾದ ಇರಬೇಕು, ಇರಬೇಕು, ನಿಮ್ಮ ಸಪೋರ್ಟ್ ಇರಬೇಕಣ್ಣ. ಆಯಿತು. ಇವಾಗ ಯೂತು ಎಲ್ರಿಗೂ ಇದೇ ಥರ ಎಲ್ಲ ಕಮಿಟಿ ಅವ್ರು ಇಟ್ಕೊಂಡು ಎಲ್ಲ ಯೂತ್ನ ಇದು ಮಾಡಿ ಜನ ಮಾಡಿಸಿ. ಯಾಕಂದರೆ ದಿನ ಜಾಸ್ತಿ ಇವಾಗ ವಿಶ್ವಾಸ ಜಾಸ್ತಿ ಇಟ್ಕೊಂಡು ಶಾಸಕರು ಒಂದು ಇದು ಮಾಡವ್ರೆ. ಅದರಿಂದ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಸಂಘಟನೆ ಮಾಡಿ
ಸಂಘಟನೆ ಮಾಡಿ ಇವಾಗ ಹೆಂಗೆ ಇವತ್ತು ಕೆಲಸ ಮಾಡ್ತೀರಾ ಇದಕ್ಕಿಂತ ಹೆಚ್ಚು 10 ಪಟ್ಟು ಕೆಲಸ ಮಾಡಿ ಹಳ್ಳಿ ಕೆಲಸ ಮಾಡಬೇಕು. ಅದರಿಂದ ದಯವಿಟ್ಟು ಶಾಸಕ ಯಾವುದೇ ಕಾರಣಕ್ಕೂ ಇವಾಗ ಏನು ಗೌರವ ಕೊಟ್ಟರೆ ಅದು 10 ಪಟ್ಟು ನೀವು ಕೆಲಸ ಮಾಡಬೇಕಂತ ನಾನು ಮುಂದೆ ಹೇಳ್ತೀನಿ. ನೆಕ್ಸ್ಟ್ 100% ಗ್ಯಾರಂಟಿ. ನೆಕ್ಸ್ಟ್ ನಮ್ಮ ಪ್ರದೀಪ್ ಈಶ್ವರನವರು ಮಿನಿಸ್ಟರ್ ಆಗೋದು ಗ್ಯಾರಂಟಿ. ಚಿಕ್ಕಬಳ್ಳಾಪುರದಲ್ಲಿ ನೆಂದಿದ್ದು ಫಂಕ್ಷನ್ ಆಗಿದ ತಕ್ಷಣ ಗ್ಯಾರಂಟಿ ಆಗೋದು ಅಷ್ಟೇ. ಭೋಗೇಂದ್ರೇಶ್ವರ ಆಶೀರ್ವಾದ MLA ಆದ್ರು, ಈ ಸಲ ಆಶೀರ್ವಾದ ಮಿನಿಸ್ಟರ್ ಹೋಗ್ತಾರೆ. ಅಲ್ಲಿ ಮೇಲೆ ಕತ್ತಿ ಇಳಿದ ಮೇಲೆ ಇದು ಮನೇಲಿ ಗೊತ್ತಾಗೋಯ್ತು. ಇನ್ನೇನು ಒಂದು ಹೂನಾರ ಹಾಕೋದು ಬಾಕಿ ಐತೆ, ಆಗ್ತಾರೆ. ನಿಜವಾಗ್ಲೂ ಇವಾಗ ಒಳ್ಳೆಯ ಒಂದು ಸುದ್ದಿ ನಿನ್ನೆ ಗೊತ್ತಾಯಿತು. ರಕ್ಷಿತ್ ರೆಡ್ಡಿರವರು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನಿಜವಾಗ್ಲೂ ಖುಷಿ ಇದೆ. ಅವರಿಗೆ ಒಳ್ಳೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯುವಕರಿದ್ದಾರೆ, ಒಳ್ಳೆಯ ಸಂಘಟನೆ ಮಾಡಬೇಕು, ಎಲ್ಲ ದೊಡ್ಡವರ ಆಶೀರ್ವಾದ ತಗೊಂಡು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಪಕ್ಷ ಸಂಘಟನೆ ಮಾಡಬೇಕು. ಇವತ್ತು ಯಾಕಂದರೆ ಮೊದಲು ಸೀನಿಯರ್ಸ್ ಕೊಡ್ತಾಯಿದ್ರು. ಇವತ್ತು ಯುವ ನಾಯಕರು, ಯುವ ಶಾಸಕರಾಗಿರೋ ಕಾರಣವಾಗಿ ಯುವಕರಿಗೆ ಒಂದು ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಯುವಕರೆಲ್ಲರೂ ಇದನ್ನು ಗಮನ ಹರಿಸ್ಕೊಂಡು ಪಕ್ಷ ಸಂಘಟನೆಯಲ್ಲಿ ಕೈಗೂಡಿಸಬೇಕು. ಹಾಗೆ ಹಿರಿಯರು ಸಹ ಇವರಿಗೆ ಆಶೀರ್ವಾದ ಮಾಡಿ ಸಂಘಟನೆಯಲ್ಲಿ ಒಗ್ಗೂಡಿಸ್ಕೊಂಡು ನಗರ ವ್ಯಾಪ್ತಿಯಲ್ಲಿ ನಾವೆಲ್ಲ ಇವತ್ತು ಏನಿದ್ದೀವಿ, ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು ಒಂದು 31 ವಾರ್ಡ್ ಐತೆ. ನಮ್ಮ ಕೈಯಲ್ಲಾದಷ್ಟು ನಾವು ಸಂಘಟನೆ ಮಾಡ್ತೀವಿ. ನಮ್ಮದೇ ಅಂತ ಒಂದು ಸಂಘಟನೆ ಇದೆ. ಇವರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಒಳ್ಳೆಯ ಒಂದು ವೈಖರಿಯನ್ನು ನಾವು ಸಂಘಟನೆ ಮಾಡೋದಕ್ಕೆ ಎಲ್ಲರೂ ಬೆಂಬಲವನ್ನು ಕೊಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ದೇವರು ಒಳ್ಳೇದು ಮಾಡಲಿ, ಇನ್ನೂ ಉನ್ನತ ಸ್ಥಾನಕ್ಕೆ ತರಲಿ. ಇನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಂದ ತಮಗೆ ಈ ಒಂದು ಅವಕಾಶ ಸಿಕ್ಕಿದೆ. ಇದನ್ನು ತಾವು ಪಕ್ಷದ ಸಂಘಟನೆಗೆ ಮಾಡೋದಕ್ಕೋಸ್ಕರ ತಾವು ರಾತ್ರಿ ಹಗಲು ಆಗಲಿ ತಮ್ಮ ಕಾರ್ಯಕರ್ತರನ್ನು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಎಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ತಾವು ಪಕ್ಷದ ಹಿತದೃಷ್ಟಿಯಿಂದ ತಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತಾ ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ. ಇವತ್ತಿನ ದಿವಸ ನಾವು ಸೇರಿರೋದು ಅತಿ ಮುಖ್ಯ ದಿನ. ಅದು ಹೊಸಬರು ಆಗಬೇಕು ಅಂತಕ್ಕಂಥದ್ದು ಮೊದಲಿಂದನೂ ಒಂದು ಕೂಗಿತ್ತು ನಮ್ಮ ಚಿಕ್ಕಬಳ್ಳಾಪುರ ಬ್ಲಾಕ್ ಪ್ರೆಸಿಡೆಂಟ್. ಇವತ್ತು ನಮ್ಮ ಶಾಸಕರು ರೆಡ್ಡಿ ಅವರಿಗೆ ಬ್ಲಾಕ್ ಪ್ರೆಸಿಡೆಂಟ್ ನಮ್ಮ ಚಿಕ್ಕಬಳ್ಳಾಪುರ ಬ್ಲಾಕ್ಗೆ ಮಾಡಿದ್ದಾರೆ. ನಾವೆಲ್ಲ ಸೇರಿ ನಮ್ಮ ಶಾಸಕರಿಗೆ ನಾವೆಲ್ಲ ಕೊಟ್ಟು ಪಕ್ಷಕ್ಕೆ ನಿಷ್ಠೆಯಿಂದ ಎಲ್ಲ ದುಡಿಯೋಣ ಅಂತ ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಎಲ್ಲರೂ ಇದ್ದಾರೆ. ಎಲ್ಲ ಯುವಕರು ಎಲ್ಲರೂ ಬೇರೆಯವರು ಎಲ್ಲರೂ ಮಾತಾಡಬೇಕು. ಬೇರೆ ಲೀಡರ್ಸ್ ಕೂಡ ತಾವು ಮಾತಾಡಿ ಎಲ್ಲರೂ ಒಂದು ಕಾನ್ಫಿಡೆನ್ಸ್ ತಗೊಂಡು ನೀವು ಏನೇ ಸಜೆಷನ್ಸ್ ಇರಲಿ ನಮ್ಮ ಹತ್ರ ಕೇಳಿ, ನಾವು ಸಿದ್ಧವಾಗಿದ್ದೀವಿ. ಯಾವತ್ತು ಪಾರ್ಟಿಗೋಸ್ಕರ ಏನೇ ಇರಲಿ ನಾವು ನಮ್ಮ ಶಾಸಕರಿಗೋಸ್ಕರ ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ.